ಪಾರದರ್ಶಕವಾಗಿ ಕೌಂಟ್ ಮಾಡಿ ರಿಸಲ್ಟ್ ಕೊಡ್ತೀವಿ ಅನ್ನೋ ಅರ್ಥದಲ್ಲಿ ಇವಾಗ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೆ ನಡೆದ ಎಲೆಕ್ಷನ್ ಅದರ ಮತ ಎಣಿಕೆ ಪ್ರಕ್ರಿಯೆ ನಡೆಯೋದು ಬಳ್ಳಾರಿಯಲ್ಲಿ ಬಳ್ಳಾರಿ ಕಾಲೇಜ್ನಲ್ಲೇನೆ, ಬಳ್ಳಾರಿಯ ಪಾಲಿಟೆಕ್ನಿಕ್ ಕಾಲೇಜು, ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜ್ನಲ್ಲಿ ಮತ ಎಣಿಕೆ ಆಗತ್ತೆ. ಸಂಡೂರು ಕ್ಷೇತ್ರದ್ದು ಅಲ್ಲಿನ SP ಹಾಗೆ DC ನೇತೃತ್ವದಲ್ಲಿ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿದ್ದಾರೆ. ಆ EVM ಮಷಿನ್ಗಳನ್ನೆಲ್ಲ ಈ ಮತ ಎಣಿಕೆ ಪ್ರಕ್ರಿಯೆ ನಡೆಯುವಂತಹ ಕೊಠಡಿಗಳಿಗೆ ಹಂಚಲಾಗಿದೆ. ಎಕ್ಸಾಕ್ಟ್ಲಿ ಇಂತಿಂಥ ಕೊಠಡಿಯಲ್ಲಿ ಇಷ್ಟಿಷ್ಟೇ EVM ಮಿಷಿನ್ಗಳು ಓಪನ್ ಆಗಬೇಕು, ಇಷ್ಟು ಸುತ್ತುಗಳ ಮತ ಎಣಿಕೆ ಆಗಬೇಕು, ಇದೆಲ್ಲವೂ ಕೂಡ ಪ್ರೀ ಡಿಸೈಡೆಡ್ ಇರುತ್ತೆ. ಅವರಿಗೆ ಕೊಟ್ಟ ಜವಾಬ್ದಾರಿಯನ್ನು ನಿಷ್ಠಾವಂತರಾಗಿ ನಿಭಾವಣೆ ಮಾಡ್ತೇವೆ ಅಂತ ಹೇಳಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಿದ್ದಾರೆ. ವೆರಿ ರೇರ್ ವಿಜುವಲ್, ಬಹಳ ಕಮ್ಮಿ ಬಾರಿ ಇಂಥ ದೃಶ್ಯಗಳು ಕಾಣಲಿಕ್ಕೆ ಸಿಗೋದು. ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಕ್ವಿಕ್ಕಾಗಿ ಮತ್ತೊಮ್ಮೆ ಹೇಳೋದಾದ್ರೆ, ರಿಪಬ್ಲಿಕ್ ಕನ್ನಡದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ನಾನ್ ಸ್ಟಾಪ್ ಕವರೇಜ್ ವಿತೌಟ್ ಬ್ರೇಕ್. ಚುನಾವಣಾ ಫಲಿತಾಂಶ ನಿಖರವಾಗಿ ಪ್ರಕಟವಾಗೋವರೆಗೂ ಯಾವುದೇ ಬ್ರೇಕ್ ಇಲ್ಲದೆ ನಾನ್ ಸ್ಟಾಪ್ ಲೈವ್ ಕವರೇಜ್. ಹಾಗೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಅತಿ ದೊಡ್ಡ ತಂಡ ಇವತ್ತು ಗ್ರೌಂಡ್ನಲ್ಲಿದೆ. ಹೀಗಾಗಿ ಮಹಾರಾಷ್ಟ್ರ, ಜಾರ್ಖಂಡ್ನಿಂದ ಹಿಡಿದು ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣದವರೆಗೂ ಯಾವುದೇ ಚಿಕ್ಕ ಅಪ್ಡೇಟ್ ಕೂಡ ನಿಮಗೆ ಮಿಸ್ ಆಗೋದಿಲ್ಲ. ನಮ್ಮ ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ಸಪರೇಟ್ ಸ್ಟ್ರೀಮಿಂಗ್ ಇದೆ. ನಿಮಗೆ ಯಾವ ಕ್ಷೇತ್ರದ ಬೇಕು, ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು 3 ಕ್ಷೇತ್ರದ ಲೈವ್ ಅಪ್ಡೇಟ್ಗಳು ಪ್ರತ್ಯೇಕ ಸ್ಟ್ರೀಮಿಂಗ್ನಲ್ಲಿದೆ. ಹೀಗಾಗಿ ರಿಪಬ್ಲಿಕ್ ಕನ್ನಡ ಇವತ್ತು ಕಂಪ್ಲೀಟ್ ಪ್ಯಾಕೇಜ್, ರಿಸಲ್ಟ್ ಡೇನ ಕಂಪ್ಲೀಟ್ ಪ್ಯಾಕೇಜ್ ನಿಮ್ಮ ಮುಂದೆ ಇಡ್ತಾ ಇದೆ. ಪ್ಯಾನಲಲ್ಲಿ ಅತಿಥಿಗಳಿದ್ದಾರೆ, ಪಾರ್ಟಿ ಪ್ರತಿನಿಧಿಗಳು ಕೂಡ ಮುಂದಿನ ಹಂತದಲ್ಲಿ ಜಾಯ್ನ್ ಆಗ್ತಾ ಹೋಗ್ತಾರೆ. ಸರ್ಕಾರದ ಮೇಲೆ ನೇರವಾಗಿ ಪರಿಣಾಮ ಬೀರದೆ ಹೋದರೂ ಕೂಡ, ಅದು ಕೇಂದ್ರ ಸರ್ಕಾರವಾಗಿರಬಹುದು ಅಥವಾ ರಾಜ್ಯ ಸರ್ಕಾರ, ಆದರೆ ಪರ್ಸ್ಪೆಕ್ಟಿವ್ ಬ್ಯಾಟಲ್ನಲ್ಲಿ ಈ ಚುನಾವಣೆಯ ಫಲಿತಾಂಶ ಬಹಳ ಮುಖ್ಯವಾಗುತ್ತೆ. ನಾವು ಮಹಾರಾಷ್ಟ್ರ, ಜಾರ್ಖಂಡ್ನ ಚುನಾವಣೆ ಬಗ್ಗೆ ಮಾತನಾಡ್ತಾ ಇದ್ವಿ. ಶಂಕರ್ ಶೆಟ್ಟಿ ಸರ್, ಕೇಂದ್ರದಲ್ಲಿರೋದು ಸಮ್ಮಿಶ್ರ ಸರ್ಕಾರ, ಹೀಗಾಗಿ ಪ್ರತಿ ಚುನಾವಣೆ ಕೂಡ ಗೆಲುವಿನ ಫಲಿತಾಂಶ ಅನಿವಾರ್ಯ ಆಗುತ್ತೆ. ಮೋದಿ ನಾಯಕತ್ವ ಇನ್ನೂ ಗಟ್ಟಿಯಾಗಿದೆ ಅನ್ನೋದನ್ನ ಸಾಬೀತುಪಡಿಸಲಿಕ್ಕೆ ಬಹುಶಃ ಆ ನಿಟ್ಟಿನಲ್ಲಿ ಮಹಾರಾಷ್ಟ್ರ, ಜಾರ್ಖಂಡ್ನ ಗೆಲುವು BJPಗೆ ಒಂದು ರೀತಿ ಅನಿವಾರ್ಯ ಕೂಡ. ಆ್ಯಕ್ಚುಲಿ BJPಗೂ ಅನಿವಾರ್ಯ, ಮತ್ತು ಕಾಂಗ್ರೆಸ್ ಲೆಡ್ ಇಂಡಿಯಾ ಅಲಯನ್ಸ್ಗೂ ಅಲಯನ್ಸ್. ಯಾಕೆ ಗೊತ್ತಾ, ಈಗ ನಾವು ಸ್ಪರ್ಧೆ ಅಲ್ಲೇನೋ ಹೆಸರೇ ಬೇರೆ ಇಟ್ಕೊಂಡಿರ್ಬೋದು, ಎಂಥದ್ದು ಮಹಾರಾಷ್ಟ್ರ ವಿಕಾಸ್ ಅಂಗಡಿ, MUA, ಮತ್ತೊಂದು ಮಹಾಯುತಿ ಅಂತೇಳಿ. ಬಟ್ ಆ್ಯಕ್ಚುಲಿ ಇಲೆಕ್ಷನ್ ನಡೆದು 2 ಸ್ಟೇಟ್ಗಳಲ್ಲಿ ಸಹ NDA alliance versus India alliance. Actually NDA alliance, BJP led is NDA alliance, whereas Congress led is English. ಅಲ್ಲಿ ಜಾರ್ಖಂಡ್ SSM, ಬಟ್ ಅಲ್ಲಿ ಲೆಡ್ ಬೈ JMM. ಆ್ಯಕ್ಚುಲಿ ಒಂದೊಂದು ವಿಷಯ ಹೇಳ್ತಾನೆ. ನಾವೀಗ ಇವರೇ ಜಯಪ್ರಕಾಶ್ ಮತ್ತು ಸ್ಮಿತಾ ಅವರೇ, ನನಗೆ ಭಾರಿ ಇದೇನು ಗೊತ್ತಾ, ಆಶ್ಚರ್ಯ ಆಗೋದೇನು ಗೊತ್ತಾ, ನಾನು ಎಕ್ಸಿಟ್ ಪೋಲ್ ಪ್ರಿಪೇರ್ ಮಾಡೋದು, ಪ್ರದೀಪ್ ಗುಪ್ತಾ ಎಕ್ಸಿಸ್ಟ್ ಮೈ ಇಂಡಿಯಾದವನು 2/3 ಮೆಜಾರಿಟಿ ಜಾರ್ಖಂಡಲ್ಲಿ ಮಾಯುತಿ ಇವ್ರಿಗೆ ಕೊಡ್ತಾ ಇದ್ದಾನೆ. ಯಾರಿಗೆ 2/3 ಮೆಜಾರಿಟಿ 53 ಸೀಟ್ಸ್ ಅಂತ ಕೊಡ್ತಾ ಇದ್ದಾನೆ ಆಕ್ಸಿಸ್ ಮೈ ಇಂಡಿಯಾದಲ್ಲಿ. JMM ಪ್ಲಸ್ ಎಲ್ರಿಗೂ ಆಶ್ಚರ್ಯ, ಏನಪ್ಪ ಎಷ್ಟು ಧೈರ್ಯ, ಒಬ್ಬ ಕ್ರೆಡಿಟೇಬಿಲಿಟಿ. ಅವನು ಪಾರ್ಲಿಮೆಂಟ್ ಎಲೆಕ್ಷನ್ ಮತ್ತು ಹರಿಯಾಣದಲ್ಲಿ ಫೇಲ್ಡ್. ನಾಟ್ ಓನ್ಲಿ ಫೇಲ್ಡ್, ಎವ್ರಿಬಡಿ ಹಸ್ ಫೇಲ್ಡ್. ಬಟ್ ಪ್ರಿಸೀಡಿಂಗ್ ಒಂದು ಟ್ರ್ಯಾಕ್ ರೆಕಾರ್ಡ್ 69 63 ವೆಂಟ್ ಎಕ್ಸಾಕ್ಟ್ ಅಕಾರ್ಡಿಂಗ್ ಟು. ಬಟ್ ಈ ಸಲ ಎಷ್ಟು ಇಲ್ಲಿ ನೋಡಿ, ದೇ ಮೇ ಟೆಸ್ಟ್ 200 ಆಲ್ಸೋ ಅಂತ ಹೇಳ್ತಾರೆ. ಅವ್ನ ರೇಂಜಲ್ಲಿ ಗೊತ್ತಾ 172, 190, 195 ಅಂತ ಹೇಳ್ತಾರೆ. ಈಗಿನ ಸದ್ಯದ ಮಟ್ಟಿಗೆ ನಿಮಗೆ ಪೋಲ್ಗಿಂತ ಜಾಸ್ತಿ ಸರ್, ನಿಮಗೆ ಸಟ್ಟ ಬಜಾರ್ ಮೇಲೆ ಗ್ಯಾರಂಟಿ ಜಾಸ್ತಿ. ಸಟ್ಟ ಬಜಾರ್ 100% ಕರೆಕ್ಟ್ ಕೊಡ್ತಾ ಇದ್ದಾರೆ. ಇದೇನು ಗೊತ್ತಾ, ವೆದರ್ ಇನ್ವಾಲ್ವ್ಡ್ ಇದೆ ಸಟ್ಟ ಮಾರ್ಕೆಟ್ ಅಂತ ಎಷ್ಟು ಧೈರ್ಯವಾಗಿ ಹೇಳ್ತಾರೆ. ನಿನ್ನೆ ನೇಷನಲ್ ಪ್ರತಿಯೊಬ್ಬರು ಅವನು ಕರೆದು ಇಂಟ್ರೂ ಮಾಡ್ತಾರೆ. ನೇಷನ್ಸ್ ನಾನು ನೋಡ್ತೇನೆ, ಪ್ರತಿಯೊಬ್ಬರು ಒಬ್ಬ ಡ್ಯಾರಿಂಗ್ ಆಗಿ ಕೊಡ್ತಾರೆ. ಯಾರಿಗೆ 2/3 ಮೆಜಾರಿಟಿ ಬರೋ JMM ಕೊಡ್ತಾನೆ. ಅದು ಕೂಡ ಅದು ಜೈಲಿಗೆ CM ಜೈಲಿಗೆ ಹೋಗಿ ಅಪ್ಡೇಟ್. ಮತ ಎಣಿಕೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರಾರಂಭಿಕ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಪೋಸ್ಟಲ್ ಬ್ಯಾಲೆಟ್, ಅಂಚೆ ಮತಗಳ ಎಣಿಕೆ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಆರಂಭಿಕವಾಗಿ ಖಾತೆ ತೆರೆದ NDA ಅಭ್ಯರ್ಥಿ ಶಿಗ್ಗಾವಿಯಲ್ಲೂ ಕೂಡ ಭರತ್ ಬೊಮ್ಮಾಯಿ ಅವರು ಮುನ್ನಡೆಯನ್ನ ಸದ್ಯಕ್ಕೆ ಸಂಪಾದಿಸಿದ್ದಾರೆ. ಅಂಚೆ ಮತಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ ಭರತ್ ಬೊಮ್ಮಾಯಿ ಅವರು. ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ಮುನ್ನಡೆಯಲ್ಲಿದ್ದಾರೆ. ಈಗಿನ ಟ್ರೆಂಡ್ ಪ್ರಕಾರ NDA 2, ಕಾಂಗ್ರೆಸ್ 1. ಆ ನಿರೀಕ್ಷೆಗಳು ಕೂಡ ಅದೇ ಥರ ಇರುವಂಥದ್ದು. ಯಾಕೆಂದರೆ ಎಲ್ಲ ಕಡೆ ನಿಮಗೆ ಪೋಲಲ್ಲಿ ಏನು ಬಂದಿತ್ತು ಆ ಪ್ರಕಾರ ಸಂಡೂರು ಮತ್ತು ಶಿಗ್ಗಾವಿ ಇದರ ಬಗ್ಗೆ ಯಾವುದೇ ಕಿರಿಕಿರಿ ಇರಲಿಲ್ಲ, ಅಂದರೆ ಅವರಿಗೆ ಬಂದ್ಬಿಡುತ್ತೆ ಅಂತೇಳಿ. ಬಟ್ ಚನ್ನಪಟ್ಟಣದಲ್ಲಿ ಕೊನೆಯ ಕ್ಷಣ ತನಕ ಒಂದು ಟಫ್ ಫೈಟ್ ಇದೆ ಅನ್ನುವಂಥದ್ದು ಇದೆ. ನಮ್ಗೆ ಎಡಳ್ಳಿ ಸರ್ ಒಂಥರ ನಿಲಯದ ಕಲಾವಿದ, ವಿಶೇಷ ಅಭಿಮಾನ. ಯಾಕಂದ್ರೆ ನಾವು ಈ ಬೈ ಎಲೆಕ್ಷನ್ ಕವರೇಜ್ ಎಷ್ಟು ಮಾಡಿದೀವಿ, ಡಿಬೇಟ್ ಎಷ್ಟು ಮಾಡಿದೀವಿ, ಒಂದು 50% ಆದ್ರೂ ಇದಿರಿಸಿರ್ತಾವು. ಹಾಗಾಗಿ ಈ 3 ಕ್ಷೇತ್ರಗಳ ಚುನಾವಣಾ ಫಲಿತಾಂಶ, ಎಸ್ಪೆಷಲಿ ನಾನು ರಾಜ್ಯ ಸರ್ಕಾರದ ಆಯಾಮದಿಂದ ಕೇಳ್ತೀನಿ, ಸರ್ಕಾರದ ಮೇಲೆ ನಿರಂತರವಾಗಿ ಬಂದ ಹಗರಣಗಳ ಆರೋಪಗಳು ಇದರ ಲಿಟ್ಮಸ್ ಟೆಸ್ಟ್ ಆಗತ್ತಾ ಇಲ್ವಾ ಅಂತ ಹೇಳಿ. ಅದಕ್ಕಿಂತ ಹೆಚ್ಚಾಗಿ ಗ್ಯಾರಂಟಿ ಯೋಜನೆಗಳು ಅಂತ ಏನಿದಾವಲ್ಲ, ಅದನ್ನ ಒಂದು ಪರಾಮರ್ಶೆಗೆ ಒಳತಕ್ಕಂತ ಒಂದು ಕೆಲಸವೂ ಆಗುತ್ತೆ ಇದು. ಬಟ್ ನಿಜವಾಗ ಸಬ್ಜೆಕ್ಟ್ ಬಂತ ಸರ್ ಈ ಚುನಾವಣೆಯಲ್ಲಿ. ನೀವು ಕರೆಕ್ಟ್ ಆಗಿ ಹೇಳ್ಬೇಕು ನನಗೆ. ಈ ಗ್ಯಾರಂಟಿ ಯೋಜನೆಗಳಿದೆಯಲ್ಲ, ಯಾರಾದ್ರೂ ಮಾತಾಡಿದ್ರೆ ಇದರ ಬಗ್ಗೆ? ಯಾರು ಮಾತಾಡಿಲ್ಲ, ಆದ್ರೆ ಅಂಡರ್ ಕರೆಂಟ್ ಆಗಿ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ
ಈಗ ಓಟ್ ಈ ಗ್ಯಾರಂಟಿ ಯೋಜನೆ ಕೊಟ್ಟಿದ್ದೀವಿ, ಇವ್ರನ್ನೆಲ್ಲ ಒಂದು ದೊಡ್ಡ ಆತ್ಮವಿಶ್ವಾಸ ಇದೆ, ಅದರಿಂದಾಗಿ ನಾವು ಇಷ್ಟು ದುಡ್ಡು ಕೊಡ್ತಾ ಇದೀವಿ, ಇಷ್ಟು ಫೆಸಿಲಿಟಿ ಕೊಡ್ತಾ ಇದೀವಿ, ಅದರಿಂದಾಗಿ ಜನರು ಒಂದಿಷ್ಟು ಓಟ್ ನಮ್ಗೆ ಕೊಡ್ತಾರೆ ಅನ್ನೋದು. ಬಟ್ ಅದನ್ನು ಲೋಕಸಭೆಯಲ್ಲಿ ನಿರೀಕ್ಷೆ ಮಾಡಬೇಕು. ಈ ಅಂಚೆ ಮತಗಳ ಎಣಿಕೆ ಈ ದೃಶ್ಯ ಕೂಡ ಬಹಳ ಕಮ್ಮಿ ನೋಡೋಕ್ ಸಿಗೋದು. ನಾವು ಹೇಳ್ತಿರ್ತೀವಿ ಬಾಯಲ್ಲಿ ಅಂಚೆ ಮತಗಳ ಎಣಿಕೆ ಆಗತ್ತೆ ಅಂತ ಹೇಳಿ. ಶಿಗ್ಗಾವಿಯ ಮತ ಎಣಿಕೆ ಪ್ರಕ್ರಿಯೆಯ ಡೈರೆಕ್ಟ್ ದೃಶ್ಯ ನೋಡಿ, ವೆರಿ 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 ಬ್ಯೂಟಿಫುಲ್ ವಿಜುವಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇದ್ದೀರಿ. ಹಾವೇರಿಯ ಸ್ಟ್ರಾಂಗ್ ರೂಮ್ ನಿಂದ ಆಚೆ ಬಂದಿದೆ ಇದೀಗ ಈ ಓಟ್ಗಳು ಒಂದೊಂದಾಗಿ. ಆ ದಯವಿಟ್ಟು ಅದನ್ನೇ ಹಾಕಿ ಸ್ವಲ್ಪ. ಆ ಪೋಸ್ಟಲ್ ವೋಟ್ ಓಪನಿಂಗ್ ಆಗ್ತಾ ಇದೆಯಲ್ಲ, ಪತ್ರ ಬರೆಯೋದಷ್ಟೇ, ನನ್ನ ಓಟ್ ಇವರಿಗೆ ಅಂತೇಳಿ. ದೇವಗಿರಿ ಎಂಜಿನಿಯರಿಂಗ್ ಕಾಲೇಜ್ನ ಕೌಂಟಿಂಗ್ ಸೆಂಟರ್, ನನ್ನ ಓಟ್ ಇವರಿಗೆ ಅಂತೇಳಿ. ಬಹುಶಃ ಅವತ್ತಿಂದ ಇವತ್ತಿನ ತನಕ ಒಂದು ದೊಡ್ಡ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ವೋಟಿಂಗ್ ಮಾಡದವ್ರಿಗೂ ಕೂಡ ಇಂಥ ಒಂದು ಅವಕಾಶ ಕೊಡಿ ಅಂತ, ಅಥವಾ ಇಂಟರ್ನೆಟ್ ಮುಖಾಂತರ ಮಾಡಿ ಅಂತ. ಬಹುಶಃ ಗೊತ್ತಿಲ್ಲ, ಯಾಕಂದ್ರೆ ಅಮೆರಿಕದಲ್ಲೂ ಕೂಡ ಯಾಕಂದ್ರೆ ನಿಮಗೆ ಬೆಂಗಳೂರಿನಂತ ಬೆಂಗಳೂರು 51%, 49% ಅಂತ ಹೇಳುವಾಗ, ಉಳಿದ 51% ಜನ ವೋಟೇ ಹಾಕಿಲ್ಲ ಅಂತ ಹೇಳುವಾಗ ಕಂಪ್ಲೀಟ್ ಬದಲಾವಣೆ ಆಗಿ ಹೋಗ್ಬೋದು ಅಂತ ಅವಕಾಶಗಳಿದೆಯಾ ಅಂತ. ಆದರೆ ಮೊದಲೇ ಅದಕ್ಕೆ ಏನಾದರೂ ಒಂದು ತಿಂಗಳು, ಈಗ ಸಾಧಾರಣವಾಗಿ 80 ವರ್ಷ ಮೇಲ್ಪಟ್ಟವರಿಗೆ ಹೇಗೆ ಮನೆಗೆ ಕಳಿಸ್ಬಿಟ್ಟು ವೋಟ್ ಹಾಕಿಸ್ತಾರೋ, ಹಾಗೇನೆ ನನಗೆ ಅವತ್ತು ವೋಟಿಂಗ್ ಬರೋಕ್ಕಾಗಲ್ಲ, ಮತ್ತೊಂದು ಹತ್ತಿರ ಮೊದಲು ಎಲೆಕ್ಷನ್ ವೋಟ್ ಮಾಡೋದು ಶುರು ಆಗ್ತದೆ ಅಲ್ಲ. ಅದು ಅಂತಂದ್ರೆ ನಿಮಗೆ ಸರ್ 1.5 ವರ್ಷ ಅಮೆರಿಕ ಎಲೆಕ್ಷನ್ 1.5 ವರ್ಷ ನಡೆಯುವಂಥ ಎಲೆಕ್ಷನ್, ಅದು ನಿರಂತರವಾಗಿ ವೋಟಿಂಗ್. ಯಾಕಂದರೆ ಹಳೆ ಕಾಲದಲ್ಲಿ ಈ ಗಾಡಿ ಎಲ್ಲ ಮಾಡ್ಕೊಂಡು ಬರಬೇಕಾಗಿತ್ತು. 150 ವರ್ಷದ ಇತಿಹಾಸದವನ್ನೇ ಅವರು ಮುಂದುವರಿಸ್ಕೊಂಡು ಹೋಗಿದ್ದಾರೆ. 1.5 ವರ್ಷ ಆಗುತ್ತೆ ಅವರು ವೋಟಿಂಗ್ ಆಗ್ತಾ ಹೋಗ್ತಾ ಇದ್ದಾಗೇನೆ ಎಲೆಕ್ಷನ್ ಪ್ರೊಸೆಸ್ ಅಲ್ಲಿ. ಬ್ಯಾಕ್ ಟು ಗ್ಯಾರಂಟಿಗಳ ಚರ್ಚೆ ಆಯ್ತಾ ಅಂತ ಹೇಳಿ ಶೆಟ್ರು ಪ್ರಶ್ನೆ ಕೇಳಿದ್ರು. ಅದೇ ಗ್ಯಾರಂಟಿಗಳು ಚರ್ಚೆ ಆಗದಿದ್ರು ಅದು ಅಂಡರ್ ಕರೆಂಟ್ ಕೆಲಸ ಮಾಡ್ತಾನೆ ಇದೆ. ಅದು ಒಂದು ಸ್ವಲ್ಪ ನಿಷ್ಕರ್ಷೆಗೆ ಈ ಸತಿ ಒಳಗಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ಅದರ ಜೊತೆಗೆ ಬರೀ ಹಗರಣಗಳು ಮತ್ತು ಜಾತಿ ಧರ್ಮ ಇವುಗಳೆಲ್ಲವೂ ಸಹಿತ ನಡೀತಾನೆ ಹೋಗ್ತಾ ಇದ್ದಾವೆ. ಆದ್ದರಿಂದ ಈಗಾಗಲೇ ನನಗೆ ಗೊತ್ತಿರೋ ಹಾಗೆ ಇಲ್ಲೊಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಯಾವಾಗಲೂ ಇದೆ. ಯಾವುದು ಸಂಡೂರು ಮತ್ತು ಶಿಗ್ಗಾಂವ್ ಆಯ್ತಾ, ಅದು ಮೊದಲಿಂದನೂ ನಮ್ಗೆ ಅನುಮಾನ ಇದೆ ಮತ್ತು ಹಲವಾರು ಸರ್ತಿ ನಾವು ಚರ್ಚೆಯನ್ನು ಮಾಡಿದ್ದೀವಿ ಅದನ್ನು. ಯಾಕೆಂತಂದರೆ ನಿಮ್ಮ ಕ್ಯಾಂಡಿಡೇಟು ಬೇರೆ ಹಾಕಿ, ನಮ್ಮ ಕ್ಯಾಂಡಿಡೇಟ್ ಬೇರೆ ಹಾಕಿ, ಒಟ್ಟಿನ ಮೇಲೆ ಇಲ್ಲಿ ಬೊಮ್ಮಾಯಿ ಅವರ ಪುತ್ರ ಆಗಬೇಕು, ಅಲ್ಲಿ ತುಕಾರಾಮ್ ಅವರು ಹೆಂಡತಿ ಆಗಬೇಕು ಅಂತ ಒಂದು ಅಡ್ಜಸ್ಟ್ಮೆಂಟ್. ಅದಕ್ಕೋಸ್ಕರನ ಇಲ್ಲಿ ಲಿಂಗಾಯತ ಕ್ಯಾಂಡಿಡೇಟ್ನ ನಿಲ್ಲಿಸೋದನ್ನ ಬಿಟ್ಟು ಮತ್ತೆ ಮುಸ್ಲಿಂ ಕ್ಯಾಂಡಿಡೇಟ್ನ, ಯಾಕಂದ್ರೆ ಅವ್ರು ಸೋಲ್ತಾರೆ ಅಂತ ಗೊತ್ತಿದ್ದು ಹಾಕಿದ್ದಾರೆ ವೀಕ್ ಕ್ಯಾಂಡಿಡೇಟ್ನ. ಅಲ್ಲಿಯೂ ಸಹಿತ ಅದೇ ತರ ಮಾಡಿದ್ದಾರೆ. ಒಬ್ಬರಿಗೋಸ್ಕರ ಇಡೀ ಸ್ಟೇಟ್ ಗೌರ್ಮೆಂಟ್ ಅಥವಾ ಸರ್ಕಾರ ಮಾತು ಕೇಳೋದಿಲ್ಲ. ಹಿಂದ್ಗಡೆ ಹೇಳ್ತಾ ಇದ್ದೀನಿ. ಈಗ ಸಿದ್ದರಾಮಯ್ಯನವರು ತಮ್ಮ ಪಕ್ಕದಲ್ಲಿ ಅವರನ್ನು ಯಾಕೆ ಇಟ್ಕೊಂಡಿದ್ದಾರೆ ಅಂತ 49 ಕ್ಷೇತ್ರಗಳಲ್ಲಿ ಬಹಳ ಅನಿವಾರ್ಯ ಆಗಿರ್ತಾರೆ. ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಕೇಂದ್ರದ ನೀವು ಕೇಳಿ ನೋಡಿಬೇಕಿದ್ರೆ, ಕೇಂದ್ರದ AICC ಕೂಡ ಯಾವಾಗ ಗುಲಾಂ ನಬಿ ಆಜಾದ್ ಬಿಟ್ಟೋದ್ರ ಕಾಂಗ್ರೆಸ್ ಅನ್ನ, ಈಗ ಮಸೀಹ ಯಾರು ಜಮೀರ್ ಅಹ್ಮದ್ ಖಾನ್ ರಾಜಸ್ಥಾನದಲ್ಲಿ ಅಂತ ಹೇಳಿಕೆ ಕೊಟ್ಟರಲ್ವ, ರಾಜಸ್ಥಾನದಲ್ಲಿ ನೀವು ಆಂತರಿಕವಾಗಿ ಕೇಳಿ ನೋಡಿ, ಬಹಳ ಲಾಭ ಆಯ್ತು ಅವರಿಗೆ. ಆದರೆ ಸ್ಮಿತಾ, ಒಂದು ಹೇಳ್ತೀನಿ, ಈಗ ನಡಹಳ್ಳಿ ಅವರು ಹೇಳಿದ್ರು, ಮತ್ತೊಂದು ಹೇಳಿದ್ರು, ಯಾವ್ಯಾವ ಚರ್ಚೆ ಆಯ್ತು ಅಂತ. ನನಗನ್ಸಿದ್ದೇನು ಗೊತ್ತಾ, ಫ್ಯಾಮಿಲಿ ಪಾಲಿಟಿಕ್ಸ್ ಬಿಟ್ಟರೆ ಬೇರೆ ಏನೂ ಚರ್ಚೆ ಆಗಲಿಲ್ಲ. ಅಂದರೆ ನಿಮಗೆ ನಿಖಿಲ್ ಕುಮಾರಸ್ವಾಮಿನ ಯಾರು, ಭರತ್ ಬೊಮ್ಮಾಯಿನ ಯಾರು, ಅನ್ನಪೂರ್ಣನ ಯಾರು, ಈ ವಿಚಾರದಲ್ಲಿ ಹೋಯ್ತು ಬಿಟ್ಟರೆ ಬೇರೆ ಚರ್ಚೆ ಆದಂಗೆ ಕಾಣ್ತಾ ಇಲ್ಲ. ಬಟ್ ಉಪಚುನಾವಣೆಗಳೆಲ್ಲ ಹಾಗೇನೆ ಯಾವತ್ತೂ ಕೂಡ ನಿಮಗೆ ದೊಡ್ಡ ಸಬ್ಜೆಕ್ಟಲ್ಲಿ. ಈಗ ಶಿಗ್ಗಾವಿ ನೀವು ಹೇಳಿದ್ರಲ್ಲ, ನನ್ನ ಪ್ರಕಾರ ಮುಸ್ಲಿಂ ಕ್ಯಾಂಡಿಡೇಟ್ ಕೊಟ್ಟೆ ಒಳ್ಳೆ ಗೊತ್ತಾ, ಅಲ್ಲಿ ಹೈಯೆಸ್ಟ್ ನಂಬರ್ ಮುಸ್ಲಿಮ್ಸ್ ಅವರು ಓಟ್ ಬೇಕು, ಬಟ್ ಅವ್ರು ಇಲೆಕ್ಷನ್ಗೆ ಅವಕಾಶ ಕೊಡಿ. ಗೊತ್ತಿದ್ರೆ ಅವ್ರು ಕೊಡ್ಲೇಬೇಕು. ಯಾಕೆ ಗೊತ್ತಾ, ಮುಸ್ಲಿಂ ವೋಟ್ಸ್ ಅವ್ರು ಬೇರೆ ಕಡೆ ಸಿಗ್ತದೆ, ಅಟ್ಲೀಸ್ಟ್ ಸ್ಯಾಕ್ರಿಫೈಸ್ ಮಾಡುವ, ಒಂದು ಸೀಟ್ ಸ್ಯಾಕ್ರಿಫೈಸ್, ದಟ್ ಇಸ್ ಎ ಗುಡ್ ಪ್ರಿನ್ಸಿಪಲ್. ಈಗಾಗಲೇ ಹಿಂದಿನ ಎಲ್ಲ ಚುನಾವಣೆ ಇದೇ ತರ ಮುಸ್ಲಿಂ ಓಟ್ಗಳು ಕಾಂಗ್ರೆಸ್ ಗ್ಯಾರಂಟಿ ಬೀಳ್ತಾ ಇತ್ತು, ಅಲ್ಲಿ ಲಿಂಗಾಯತ ಓಟ್ಗಳು ಒಡೆಯ ಅಗತ್ಯ ಇತ್ತು, ಗೆಲ್ಬೇಕು ಅಂತಂದ್ರೆ. ನೋಡಿ ಇವಾಗ ಮುಸ್ಲಿಂ ಓಟ್ಗಳು ಗೊತ್ತಾ, ಮುಸ್ಲಿಮ್ಸ್ ಕೊಡ್ಲಿಲ್ಲ ಆದ್ರೆ ಒಂದು ಕ್ಷೇತ್ರ ಸ್ಯಾಕ್ರಿಫೈಸ್ ಮಾಡಿ. ಯಡಳ್ಳಿ ಸರ್ ಅವ್ರು ಹೇಳಿದ್ರಲ್ಲಿ ನಂಗೆ ಒಂದು ಲಾಜಿಕ್ ಹೇಳ್ತಿದೆ ಸರ್. ನೋಡಿ, 55,000 ಮುಸ್ಲಿಂ ಓಟು ಕಾಂಗ್ರೆಸ್ಗೆ, ಅದರಲ್ಲಿ ಮಿನಿಮಮ್ ಟು ಮಿನಿಮಮ್ 40,000 ಬರ್ಬೋದು ಅನ್ನೋ ನಿರೀಕ್ಷೆ ಅವ್ರಿಗೆ. ಲಿಂಗಾಯತ ಓಟ್ಗಳು 70,000 ಪ್ಲಸ್ ಇರೋದು, ಅದನ್ನ ಸ್ಪ್ಲಿಟ್ ಮಾಡೋಕೆ ಒಂದು ಅವಕಾಶ ಇತ್ತು ಸರ್. ಸ್ಪ್ಲಿಟ್ ಆಗುದಿಲ್ಲ, ಆ ಓಟ್ ಸ್ಪ್ಲಿಟ್ ಆಗಿ ಇನ್ಸ್ಟೆಡ್ ಅದು ಕೊಡ್ಲಿಲ್ಲ ಅಂದ್ರೆ ಮುಸ್ಲಿಂ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಇದು ನ್ಯಾಚುರಲ್ ಜಸ್ಟಿಸ್ ಏನೈತೆ ಗೊತ್ತಾ, ಅವರ ಓಟ್ ಬೇಕು ನಮ್ಗೆ ಎಲ್ಲಾ ಕಡೆಯಲ್ಲೂ, ಎಲ್ಲ ಆಲ್ ಓವರ್ ಕರ್ನಾಟಕದಲ್ಲಿ. ಒಂದು ಕ್ಷೇತ್ರ ಏನಪ್ಪ 55,000 ಓಟ್ ಉಂಟು, ಅಲ್ಲಿ ಅವ್ರಿಗೆ ಕೊಡು ಅಂತ ಹೇಳೋರು ಯಾವುದೇ ನಿರ್ಧಾರ ಮೋರ್ ದನ್ ಜಮೀರ್ ಇಷ್ಟು ಇವರು ಸಿದ್ದರಾಮಯ್ಯ ವೆರಿ ಪರ್ಟಿಕ್ಯುಲರ್ ಮುಸ್ಲಿಂ ಕ್ಯಾಂಡಿಡೇಟ್. ಹೆಚ್ಚಾಗಿ ಸ್ಮಿತಾ, ಒಂದು ನನಗೆ ಅನಿಸಿದ ಪ್ರಕಾರ ನೋಡಿ, ಜಮೀರ್ ಅಹ್ಮದ್ ಖಾನ್ ಹೇಳಿಕೆ ಇತ್ತಲ್ಲ, ಅದು ಮುಸ್ಲಿಂ ವೋಟ್ಗಳನ್ನು ಕನ್ಸಾಲಿಡೇಟ್ ಮಾಡಲಿಕ್ಕೆ ಇತ್ತಂತ ಹೇಳಿಕೆ. ಅದೇನೋ ಅಚಾನಕ್ಕಾಗಿ ಬಂದಂಥ ಹೇಳಿಕೆ ಅಲ್ಲ. ಯಾಕಂದರೆ ದೇವೇಗೌಡರು ಆ ಮುಸ್ಲಿಂ ವೋಟ್ಗಳನ್ನು ಕೂಡ ತಗೊಂಡು ಹೋಗ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ. ಅಲ್ಲಿ ಮುಸ್ಲಿಮರಿಗೆ ಕೊಡೋದಕ್ಕೆ ಮುಖ್ಯ ಕಾರಣ 30,000 ಓಟು ಚನ್ನಪಟ್ಟಣದಲ್ಲಿದೆ. ಆ ಓಟುಗಳು ಸ್ಪ್ಲಿಟ್ ಆದ ತಕ್ಷಣ ಓಟ್ನ ಸೆನಾರಿಯೋ ಬದಲಾಗುತ್ತೆ.